ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. LIC could merge with general insurance companies. ಸೆಂಟ್ರಲ್ ಗೌರ್ಮೆಂಟು ರೀಸೆಂಟಾಗಿ ಒಂದು ಪ್ರಪೋಸಲ್ ಕೊಟ್ಟಿದ್ರು, ಕಾಂಪೋಸಿಟ್ ಇನ್ಶೂರೆನ್ಸ್ ಮಾಡಬೇಕಂತ. ಅಂದರೆ ಇನ್ಶೂರೆನ್ಸ್ ಕಂಪ್ನೀಸು ಲೈಫ್ ಇನ್ಶೂರೆನ್ಸ್ ಹಾಗೂ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಒಂದೇ ಕಂಪ್ನಿಯಲ್ಲಿ ಅವರು ಸೇಲ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್, ಈಗ ಸದ್ಯಕ್ಕೆ ಏನಾಗಿದೆ, LIC ಅಂದರೆ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ಮಾತ್ರ ಸೇಲ್ ಮಾಡ್ಬೋದು, ಯಾಕಂದರೆ ಅದು ಲೈಫ್ ಇನ್ಶೂರೆನ್ಸ್ ಕಂಪ್ನಿ. ಜನರಲ್ ಇನ್ಶೂರೆನ್ಸ್ ಕಂಪ್ನೀಸು ಬರೀ ಜನರಲ್ ಇನ್ಶೂರೆನ್ಸ್ ಸೇಲ್ ಮಾಡ್ಬೋದು. ಫ್ಯೂಚರಲ್ಲಿ ಅವರ ಪ್ರಪೋಸಲ್ ಏನಾದರೂ ಗೌರ್ಮೆಂಟದು LICಯಲ್ಲೇ ಜನರಲ್ ಇನ್ಶೂರೆನ್ಸು ಸೇಲ್ ಮಾಡಲಿಕ್ಕೆ ಒಂದು ಅಲೌ ಮಾಡಬೇಕು ಅಂತ. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದಾರೆ ಎಕ್ಸ್ಪರ್ಟ್ಸು, ಆವಾಗ ಫ್ಯೂಚರಲ್ಲಿ LIC 4 ಪಬ್ಲಿಕ್ ಸೆಕ್ಟರ್ ಜನರಲ್ ಇನ್ಶೂರೆನ್ಸ್ ಕಂಪ್ನೀಸ್ ಜೊತೆಗೆ ಮರ್ಜ್ ಮಾಡ್ಬೋದು ಅಂತ. ಹಾಗೂ ಈ 4 ಪಬ್ಲಿಕ್ ಸೆಕ್ಟರ್ ಜನರಲ್ ಇನ್ಶೂರೆನ್ಸ್ ಕಂಪ್ನೀಸು ಅವರ ಎಂಪ್ಲಾಯೀಸ್ ಯೂನಿಯನ್ ಎಲ್ಲ ಹೇಳ್ತಾ ಇದ್ದಾರೆ, ನಮ್ಮ 4 ಕಂಪ್ನಿನೂ ಮರ್ಜ್ ಮಾಡಿ ಜಾಸ್ತಿ ಎಲ್ಲರಿಗೂ ಬೆನಿಫಿಟ್ ಆಗುತ್ತಂತ. ಈ 4 ಗವರ್ಮೆಂಟ್ ಇನ್ಶೂರೆನ್ಸ್ ಕಂಪ್ನೀಸ್ ಯಾವುದಂದರೆ ಓರಿಯೆಂಟಲ್ ಇನ್ಶೂರೆನ್ಸ್, ನ್ಯಾಷನಲ್ ಇನ್ಶೂರೆನ್ಸ್, ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಹಾಗೂ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸು. ಹಾಗೂ ಕೆಲವು ವರ್ಷ ಹಿಂದೆ ಆ್ಯಕ್ಚುಲಿ ಗೌರ್ಮೆಂಟನ್ನು ಅನೌನ್ಸ್ಮೆಂಟ್ ಮಾಡಿದರು, ಓರಿಯೆಂಟಲ್ ಇನ್ಶೂರೆನ್ಸು, ನ್ಯಾಷನಲ್ ಇನ್ಶೂರೆನ್ಸು ಹಾಗೂ ಯುನೈಟೆಡ್ ಇಂಡಿಯಾ ಒಂದೇ ಕಂಪ್ನಿಯಾಗಿ ಮರ್ಜ್ ಮಾಡ್ತೀವಂತ. ಅದಾದಮೇಲೆ ಅವರೇನು ಆ್ಯಕ್ಷನ್ ತೊಗೊಂಡಿಲ್ಲ ಅದ್ರ ಮೇಲೆ. ಮೇ ಬಿ ಫ್ಯೂಚರಲ್ಲಿ ಕೆಲವು ವರ್ಷ ಆದಮೇಲೆ ಜನರಲ್ ಇನ್ಶೂರೆನ್ಸ್ ಕಂಪ್ನೀಸ್ ಎಲ್ಲ LIC ಜೊತೆಗೆ ಮರ್ಜ್ ಆಗ್ಬೋದು ಅಂತ ಕಾಣಿಸುತ್ತೆ. ನ್ಯೂಸ್ ನಂಬರ್ 2. ಮೆಲಿಂಡಾ ಗೇಟ್ಸ್ ಯೂಸಸ್ ಪೇಟಿಎಮ್. ಮೆಲಿಂಡಾ ಗೇಟ್ಸು ಅವರು ಫಾರ್ಮರ್ ವೈಫ್ ಆಫ್ ಮೈಕ್ರೋಸಾಫ್ಟ್ ಬಿಲ್ ಗೇಟ್ಸು, ಅವರು ಸದ್ಯಕ್ಕೆ ಇಂಡಿಯನ್ ವಿಸಿಟ್ ಮಾಡ್ತಾ ಇದ್ದಾರೆ ಅವರ ಚಾರಿಟಿ ವರ್ಕಿಗೆ. ಹಾಗೂ ಅಲ್ಲಿ ಎಲ್ಲೋ ಡೆಲ್ಲಿ ಹತ್ರ ಅವರು ಯಾವುದೋ ಒಂದು ಸಾಮಾನು ಕಿರಾಣೆ ಸ್ಟೋರಲ್ಲಿ ಪರ್ಚೇಸ್ ಮಾಡುವಾಗ ಪೇಟಿಎಮ್ ಆ್ಯಪ್ ಯೂಸ್ ಮಾಡಿಕೊಂಡು ಅವ್ರು ಪೇಮೆಂಟ್ ಮಾಡಿದ್ರಂತೆ. ಹಾಗೂ ಜರ್ಮನ್ ಫಾರಿನ್ ಮಿನಿಸ್ಟರು ಒಂದು ಸ್ವಲ್ಪ ದಿನ ಹಿಂದೆ ಪೇಟಿಎಮ್ ಯೂಸ್ ಮಾಡಿ ಯಾವುದೋ ಒಂದು ಅಂಗಡಿಯಲ್ಲಿ ಏನೋ ಪರ್ಚೇಸ್ ಮಾಡಿದರು ಅವರ ಅಫಿಷಿಯಲ್ ವಿಸಿಟ್ ಟೈಮಲ್ಲಿ. ಸುಮಾರು ಜನ ಗೊತ್ತಿಲ್ಲದೆ ಇರ್ಬೋದು, ಈ ಥರ ಪೇಟಿಎಮ್ಮು ಗೂಗಲ್ ಪೇ ಎಲ್ಲ ಬೇರೆ ಕಂಟ್ರೀಸಲ್ಲಿ ಇಲ್ಲ. ಈ ಸಿಸ್ಟಮು ಸ್ವಲ್ಪ ಯುನೀಕ್ ಆಗಿದೆ ಇಂಡಿಯಾಗೆ. ಮೋಸ್ಟ್ ಆಫ್ ದ ಡೆವಲಪ್ ಕಂಟ್ರೀಸಿಗೆ ಈ ಥರ ಸಿಸ್ಟಮ್ ಇಲ್ಲ. ಹಾಗೂ ಇದ್ದರೂ ಜಾಸ್ತಿ ಜನ ಅದನ್ನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಅಷ್ಟು ಕನ್ವೀನಿಯಂಟ್ ಇಲ್ಲ. ಆದರೆ ನೀವು ನೋಡಿದರೆ ಇಂಡಿಯಾದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಯಾವುದೇ ಒಂದು ಸಣ್ಣ ಅಂಗಡಿ ಇದ್ದರೂ ರೋಡ್ ಸೈಡಲ್ಲಿ ಏನೋ ಮಾಡ್ತಿದ್ರು ಅವ್ರು ಪೇಟಿಎಮ್ಮು ಗೂಗಲ್ ಪೇ ಎಲ್ಲ ಎಕ್ಸೆಪ್ಟ್ ಮಾಡ್ತಾರೆ. ಹಾಗೂ ನಮಗೆ ಪೇಮೆಂಟ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಕ್ಯಾಶ್ ಆ್ಯಕ್ಚುಲಿ ಇರೋ ನೆಸೆಸಿಟಿ ಇಲ್ಲ. ಸೊ ಇದೊಂದು ವೆರಿ ಗುಡ್ ಸಿಸ್ಟಮ್ ಇಂಡಿಯಾದಲ್ಲಿ. ಬೇರೆ ಕಂಟ್ರೀಸ್ಗಿಂತ ನಾವು ತುಂಬ ಡೆವಲಪ್ ಆಗಿದ್ದೀವಿ ಈ ಪರ್ಟಿಕ್ಯುಲರ್ ಆಸ್ಪೆಕ್ಟಲ್ಲಿ. ನ್ಯೂಸ್ ನಂಬರ್ 3. ರಿಲಯನ್ಸ್ ಅಶೋಕ್ ಲೇಲ್ಯಾಂಡ್ ಡಿಸ್ಕಸ್ ಹೈಡ್ರೋಜನ್ ಎಂಜಿನ್ಸ್. ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೂ ಅಶೋಕ್ ಲೇಲ್ಯಾಂಡ್ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಒಂದು ಹೈಡ್ರೋಜನ್ ಪವರ್ಡ್ ಎಂಜಿನ್ಸಿಗೆ ಡೆವಲಪ್ ಮಾಡಲಿಕ್ಕೆ. ಅಶೋಕ್ ಲೇಲ್ಯಾಂಡ್ ಅವರು ಫ್ಯೂಲ್ ಸೆಲ್ ಎಂಜಿನ್ಸನ್ನು ಇನ್ಸ್ಟಾಲ್ ಮಾಡ್ತಾರೆ 45,000 ಟ್ರಕ್ಸಲ್ಲಿ. ಯಾಕಂದರೆ ರಿಲಯನ್ಸು ಈ ಟ್ರಕ್ಸನ್ನು ಹೈರ್ ಮಾಡಿದ್ದಾರೆ ಅವರು ರಿಫೈನ್ಡ್ ಆಯಿಲನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಜಾಗಕ್ಕೆ. ಹಾಗೂ ಈ ಟ್ರಕ್ಸ್ ಆವಾಗ ಗ್ರೀನ್ ಹೈಡ್ರೋಜನ್ನಿಂದನೇ ರನ್ ಆಗುತ್ತೆ, ಡೀಸೆಲಿಂದ ರನ್ ಆಗೋಲ್ಲ. 2025 ಅಷ್ಟರೊಳಗೆ ರಿಲಯನ್ಸ್ ಆಲ್ರೆಡಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಗ್ರೀನ್ ಹೈಡ್ರೋಜನನ್ನು ಅವರು ರಿಫೈನರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಗುಜರಾತಲ್ಲಿ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಸನ್ ಫಾರ್ಮಾ ಕಂಪ್ನಿಗೆ ಇಂಪೋರ್ಟ್ ಅಲರ್ಟ್ ಅಂತ ಒಂದು ವಾರ್ನಿಂಗ್ ಸಿಕ್ಕಿದೆ US FDA ಅಂದರೆ USದು ಇದು ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ. ಅವರು USದು ಫಾರ್ಮಾ ಕಂಪ್ನೀಸು ಹಾಗೂ ಫುಡ್ ಸೆಕ್ಟರನ್ನು ಅವರು ರೆಗ್ಯುಲೇಟ್ ಮಾಡ್ತಾರೆ. ಸನ್ ಫಾರ್ಮಾಕ್ಕೆ ಯಾವುದೋ ರೂಲ್ಸು ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂತ ಅವರ ಕೆಲವು ಪ್ರಾಡಕ್ಟ್ಸು ಸದ್ಯಕ್ಕೆ ಅಮೆರಿಕದಲ್ಲಿ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಈ ಪರ್ಟಿಕ್ಯುಲರ್ ಒಂದು ನೋಟಿಸ್ ಹೇಳುತ್ತೆ. ಹಾಗೂ ಅವ್ರದ್ದೆಲ್ಲ ಕಂಡೀಷನ್ಸು ಮತ್ತು ಎಲ್ಲ ರೂಲ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಆವಾಗ ಈ ಪರ್ಟಿಕ್ಯುಲರ್ ನೋಟಿಸನ್ನು ತೆಗಿತಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ಸನ್ ಫಾರ್ಮಾ ಶೇರ್ಸು 3.6% ಕೆಳಗೆ ಬಿತ್ತು. ಸ್ವಿಗ್ಗಿ ಕಂಪ್ನಿಯವರು ಅಪ್ರಾಕ್ಸಿಮೇಟ್ಲಿ 250 ಎಂಪ್ಲಾಯೀಸ್ಗಿಂತ ಜಾಸ್ತಿ ಜನನ ಕೆಲಸದಿಂದ ಹೊರಗೆ ತೆಗಿತಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಇವತ್ತು 49 ಪಾಯಿಂಟ್ ಮೇಲೋಯಿತು, 18,609 ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 160 ಪಾಯಿಂಟ್ ಅಪ್ಪು 62,571 ಕ್ಲೋಸ್ ಆಗಿದೆ. ಇನ್ಫ್ಯಾಕ್ಟ್ ಇವತ್ತು 2 ಪರ್ಟಿಕ್ಯುಲರ್ ಸ್ಟೇಟದು ಎಲೆಕ್ಷನ್ ರಿಸಲ್ಟ್ಸ್ ಬಂತು. ಒಂದು ಗುಜರಾತಲ್ಲಿ BJP ತುಂಬ ದೊಡ್ಡ ವಿಕ್ಟ್ರಿ ಆಗಿದೆ. ಆದರೆ ಹಿಮಾಚಲ್ ಪ್ರದೇಶಲ್ಲಿ ಕಾಂಗ್ರೆಸ್ ವಿನ್ ಆಗ್ತಾ ಇದೆ. ಸೊ ಒಂಥರ ಮಿಕ್ಸ್ಡ್ ಬ್ಯಾಗ್ ಆಯಿತು, ಮಿಕ್ಸ್ಡ್ ರಿಸಲ್ಟ್ಸ್ ಆಯಿತು BJPಗೆ. ಆದರೂ ಗುಜರಾತ್ ಒಂದು ದೊಡ್ಡ ಸ್ಟೇಟು, ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ 2024 ಜನರಲ್ ಎಲೆಕ್ಷನ್ಸಿಗೆ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಆಕ್ಸಿಸ್ ಬ್ಯಾಂಕ್ 2.7% ಅಪ್ಪು, ಇಂಡಸ್ಇಂಡ್ ಬ್ಯಾಂಕ್ 2.25% ಅಪ್ಪು, L&T 2.06% ಅಪ್ಪು. ಟಾಪ್ ಲೂಸರ್ಸು ಸನ್ ಫಾರ್ಮಾ 3.63% ಡೌನು, ಡಿವಿಸ್ ಲ್ಯಾಬ್ಸ್ 1.52% ಡೌನು, ಪವರ್ ಗ್ರಿಡ್ ಕಾರ್ಪೊರೇಷನ್ 1.47% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್.
ಟಾಪ್ ಗೇನರ್ಸು ಬ್ಯಾಂಕ್ ಆಫ್ ಬರೋಡಾ 6.66% ಅಪ್ಪು, PNB 4.06% ಅಪ್ಪು, NMDC 3.67% ಅಪ್ಪು. ಟಾಪ್ ಲೂಸರ್ಸು LTI ಮೈಂಟ್ರಿ 2.75% ಡೌನು, ಲೂಪಿನ್ 1.95% ಡೌನು, ಅದಾನಿ ಟ್ರಾನ್ಸ್ಮಿಷನ್ 1.83% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1033 ಕಮ್ಮಿ ಆಗಿದ್ದು 949, ಸೊ 52% ಅಪ್ಪು, 48% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1242 crores ನೆಟ್ ಸೇಲ್ಸ್ ಮಾಡಿದ್ರು ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 389 crores ನೆಟ್ ಪರ್ಚೇಸಸ್ ಮಾಡಿದರು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸು. ಗೋಲ್ಡ್ ಪ್ರೈಸ್ 4955 per ಗ್ರಾಮು, ಸಿಲ್ವರ್ 71.3 per ಗ್ರಾಮ್ ಇದೆ. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $82 82.42 ರುಪೀಸು, ಒಂದು ಯೂರೋ 86.47 ರುಪೀಸ್ ಇದೆ. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಆಕ್ಸಿಸ್ ಬ್ಯಾಂಕು 52 ವೀಕ್ ಹೈ 944, ಕ್ಲೋಸಿಂಗ್ ಪ್ರೈಸ್ 939. L&T 2175 52 ವೀಕ್ ಹೈ, ಕ್ಲೋಸಿಂಗ್ 2168. ಯುನೈಟೆಡ್ ಬ್ರೀವರೀಸ್ 1783 52 ವೀಕ್ ಹೈ, ಕ್ಲೋಸಿಂಗ್ ಪ್ರೈಸ್ 1766. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು ಇವತ್ತು 52 ವೀಕ್ ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 3.38% ಅಪ್ಪು, ಜಪಾನ್ 0.4% ಡೌನು, ಜರ್ಮನಿ 0.02% ಅಪ್ಪು, ಫ್ರಾನ್ಸ್ 0.17% ಅಪ್ಪು, UK 0.06% ಡೌನು, ಹಾಗೂ ನ್ಯಾಸ್ಡ್ಯಾಕು 0.51% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ಚೆನ್ನಾಗಿದ್ದರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲೂ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.